ಶ್ರೀ ಗುರು ಸಿದ್ಧಾರೂಢ ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದಂ ತಾಪತ್ರಯ ನಿವಾರಕಂ ಶಾಂತೈಕ ಪದದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ. ಭಾರತ ದೇಶ ಅನೇಕ ಜನ ಸಂತರು, ಶರಣರು, ಸಾಧುಗಳು, ದಾರ್ಶನಿಕರು, ಋಷಿಮುನಿಗಳು, ಮಹಾತಪಸ್ವಿಗಳು, ತತ್ವಜ್ಞಾನಿಗಳಿಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಯಲ್ಲಿ ಸ್ವತಃ ಭಗವಂತನೇ ತನ್ನ 10 ಅವತಾರಗಳನ್ನು ಧರಿಸಿ ಬಂದ ಈ ದೇವರ ನಾಡು ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿಂತಿದೆ. ಅಧ್ಯಾತ್ಮವೇ ತಮ್ಮ ಉಸಿರಾಗಿಸಿಕೊಂಡು ಬದುಕುವ ಈ ಜನ ಅನೇಕ ಜಾತಿ ಮತ ಪಂಥಗಳಿಂದ ಕೂಡಿದ್ದರೂ ಪಾರಂಪರಿಕವಾಗಿ ಆಚರಿಸಿಕೊಂಡು ಬಂದ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಗಳು ಅನಾದಿ ಕಾಲದಿಂದಲೂ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿವೆ. ಅಂತೆಯೇ ನಾವು ಗುರು ಪರಂಪರೆಗೆ ತುಂಬ ಆದ್ಯತೆ ಕೊಡುತ್ತೇವೆ. ಅಂತ ಒಬ್ಬ ಶ್ರೇಷ್ಠ ಗುರು ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢರು. ಆರೂಢ ಪರಂಪರೆಯನ್ನು ಜಗತ್ತಿಗೆ ಸಾರಿದ ಮಹಾನ್ ಸಂತ. ಜಾತಿ ಮತ ಪಂಥಗಳಿಲ್ಲದೆ ಇಂದಿಗೂ ಭಕ್ತರ ಕಷ್ಟಗಳನ್ನು ನೀಗಿ ಅವರ ಬಾಳಿಗೆ ನಂದಾದೀಪವಾಗಿದ್ದಾನೆ. ಸಾಧಕರಿಗೆ ಕಡಲ ತೀರದ ಬೆಳಕಿನ ಗೋಪುರದಂತೆ, ದರ್ಶನಾರ್ಥಿಗಳಿಗೆ ಕಾಮಧೇನು ಕಲ್ಪವೃಕ್ಷವಾಗಿ, ಅಬಲರಿಗೆ ಆಶ್ರಯದಾತನಾಗಿ, ಅನ್ನದಾಸೋಹ ಜ್ಞಾನದಾಸೋಹ ನಿರಂತರ ಅವನ ಕೃಪೆಯಿಂದ ಇಂದಿಗೂ ನಡೆಯುತ್ತಿವೆ. ಅಂತ ಒಬ್ಬ ಸದ್ಗುರು ಶ್ರೀ ಸಿದ್ಧಾರೂಢರ ಜೀವನ ಚರಿತ್ರೆಯನ್ನು ಗುರು ಆಶೀರ್ವಾದದಿಂದ ನಿರೂಪಿಸಲು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಓಂ ನಮಃ ಶಿವಾಯ. ಮೊದಲಿಗೆ ಗ್ರಂಥ ಮಹಾತ್ಮೆ. ಓಂ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. 1ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸಿದ್ಧಾರೂಢ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ. ಹೇ ಶ್ರೋತ್ರಾಜನರುಗಳಿರ, ಏಕಾಗ್ರ ಚಿತ್ತದಿಂದ ಆಲಿಸುವಂಥವರಾಗಿರಿ. ಪೂರ್ವಾರ್ಧ ಚರಿತ್ರೆ ಅಂತ್ಯದಲ್ಲಿ ಕಥಿಸಿದ್ದೇನೆಂದರೆ, ಸದ್ಗುರುಗಳು ಹುಬ್ಬಳ್ಳಿಯೊಳಗೆ ತಮ್ಮ ಸ್ವಾಶ್ರಮದಲ್ಲಿ ಇರುತ್ತಿದ್ದು ಭಕ್ತರನ್ನು ಪಾಲಿಸುತ್ತಿದ್ದರು. ಆ ಚೈತನ್ಯಗಣರಾದ ಮಹಾರಾಜರು ಎಲ್ಲರ ಅಂತರದಲ್ಲಿ ವ್ಯಾಪಿಸುತ್ತಿದ್ದು ಅನನ್ಯ ಭಾವದಿಂದ ಯಾರು ಭಜಿಸುತ್ತಿರುವರೋ ಅಂಥವರನ್ನು ಭವದೊಳಗಿಂದ ತಾರಿಸಿ ತಮ್ಮ ಸ್ವಪದಕ್ಕೆ ಕರೆದುಕೊಳ್ಳುತ್ತಿದ್ದರು. ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರ ಮುಖೋದ್ಗತರಾಗಿಯೂ ಭಕ್ತಕಾಮ ಕಲ್ಪದ್ರಮನಿರಿಸಿಕೊಳ್ಳುವಂಥವರಾಗಿಯೂ ಶೋಭಿಸುತ್ತಿದ್ದರು. ಪ್ರಾತಃ ಕಾಲದಲ್ಲಿ ಮತ್ತು ಚತುರ್ಥ ಪ್ರಹರದಲ್ಲಿ ನಿತ್ಯ ವೇದಾಂತ ಶ್ರವಣರು ಅಮೃತವನ್ನು ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವಭ್ರಮೆಯನ್ನು ಹಾರಿಸಿ ಬಿಡುವಂಥ ಸದ್ಗುರು ಸ್ಥಾನಕ್ಕೆ 4 ಪ್ರಕಾರದ ಭಕ್ತರು ನಿತ್ಯದಲ್ಲಿ ಬರುತ್ತಿರುವರು. ಸದ್ಗುರುಗಳಾದರೂ ಅವರವರ ಅಧಿಕಾರಕ್ಕನುಸಾರವಾಗಿ ಅವರಿಗೆ ಉಪದೇಶಿಸುತ್ತಿರುವರು. ಪ್ರಥಮತಃ ಗ್ರಹದಾರಾದಿಗಳಲ್ಲಿ ಚಿತ್ತವುಳ್ಳಂಥ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ಧಾರಾಸುತ, ಧನ ಇವೇ ಮುಂತಾದವುಗಳನ್ನು ಸ್ವಸುಖಾರ್ಥ ಬೇಡುವರು. ಇಂಥ ನಶ್ವರವಾದ ಪದಾರ್ಥಗಳನ್ನು ಇವರು ಬೇಡುತ್ತಾರೆಂದು ತಿಳಿದು ಅವರ ಮೇಲೆ ದಯ ಉಳ್ಳಂಥವರಾಗಿ ಸದ್ಗುರುಗಳು ಅವರಿಗೆ ನಾಮಸ್ಮರಣೆಯನ್ನು ಉಪದೇಶ ಮಾಡಿ ಅದರಿಂದ ಕಾಮ ಪೂರ್ತಿಯಾಗುವುದೆಂದು ಹೇಳುವರು. ಅವರಾದರೂ ಆಜ್ಞೆ ಪ್ರಕಾರ ನಾಮಸ್ಮರಣೆ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನು ಹೊಂದಿ ಅತ್ಯಂತ ಭಕ್ತಿಯುಕ್ತರಾಗಿ ಆತನನ್ನೇ ಭಜಿಸುವರು. ಇದರಿಂದ ಅವರ ಅಂತಃಕರಣ ನಿರ್ಮಲವಾಗುವುದು. ದ್ವಿತೀಯಾಧಿಕಾರಿಗಳು ಭವಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುವರು. ಅಂಥವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ.
ಹೇ ಸದ್ಗುರು ಸಿದ್ಧಾರೂಢ, ರಕ್ಷಿಸು ರಕ್ಷಿಸು. ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತೇವೆ. ಸಂಸಾರವು ಅಸಾರ ಮತ್ತು ದುಃಖಮಯ ಎಂಬುದು ನಾವು ಬಲ್ಲೆವು. ಆದರೆ ಸಂಸಾರವನ್ನು ಬಿಡುವುದು ನಮಗೆ ಶಕ್ಯವಿಲ್ಲ. ಆದ್ದರಿಂದ ತಾವು ಕೃಪೆ ಮಾಡಿ ಅದರೊಳಗೆ ಇರುವಾಗ್ಯನೇ ನಮಗೆ ಮೋಕ್ಷ ಸುಖವನ್ನು ದಯಪಾಲಿಸಬೇಕು. ಈ ಪ್ರಕಾರ ವಚನವನ್ನು ಸದ್ಗುರು ಕೇಳಿ ಅಂತಃಕರಣದಲ್ಲಿ ದಯಾಭರಿತನಾಗಿ ಅವರಿಗೆ ಶಾಸ್ತ್ರ ಶ್ರವಣ ಮತ್ತು ನಾಮಜಪ ಈ ಉಪಾಯಗಳನ್ನು ಹೇಳುವನು. ಈ ರೀತಿಯಲ್ಲಿ ಅವರು ದೃಢಭಾವದಿಂದ ನುಡಿಯುತ್ತಾ ಚಿತ್ತದಲ್ಲಿ ಮಲರಹಿತರಾಗಿಯೂ ಶಾಸ್ತ್ರ ಶ್ರವಣ ಮತ್ತು ಭಜನೆಯಲ್ಲಿ ಬಹು ಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕರಾಗುವರು. ಪ್ರಪಂಚದಲ್ಲಿ ತೊಡಕು, ಪರಮಾರ್ಥದಲ್ಲಿ ರತಿ, ಹೀಗೆ ಚಿತ್ತದಲ್ಲಿ ದ್ವಿಭಾಗ ಹೊಂದಿದಂಥವರಾಗಿ ಕೆಲವು ಕಾಲ ಬಹಳ ತಳಮಳಿಸು ಕಟ್ಟ ಕಡೆಗೆ ಸಂಸಾರವನ್ನು ಬಿಟ್ಟು ಬಿಡುವರು. ಅಲ್ಲಿಂದ ಮೂರನೇ ಅಧಿಕಾರಿಗಳು ಸಂಸಾರ ಕಾರ್ಯಗಳನ್ನು ಪೂರ್ಣವಾಗಿ ತ್ಯಜಿಸಿ ಗುರುಗ್ರಹದಲ್ಲಿ ವಾಸ ಮಾಡುವಂಥವರಾಗಿ ಅತ್ಯಾದರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಗುರು ಸೇವಾ ಮಾಡುತ್ತಿರುವರು. ಅವರು ನಿತ್ಯದಲ್ಲಿ ಗುರು ಆಜ್ಞಾನುಸಾರವಾಗಿ ಭಿಕ್ಷಾಟನೆಗೆ ಹೋಗಿ ಭಿಕ್ಷೆಯನ್ನು ತಕ್ಕೊಂಡು ಬಂದು ಗುರುವಿಗೆ ಸಮರ್ಪಿಸಿ ಆತನ ಕೊಟ್ಟಷ್ಟು ಸೇವಿಸಿ ಅತೀ ಪ್ರೇಮದಿಂದ ಸಿದ್ಧರ ಚರಣಗಳಲ್ಲಿಯೇ ಇರುವರು. ನಿತ್ಯದಲ್ಲಿ ಬಹು ಆದರಯುಕ್ತರಾಗಿ ಜ್ಞಾನಸಾಗರನಾದ ಆ ಸದ್ಗುರುವಿನ ಮುಖದಿಂದ ಸ್ರವಿಸುವ ವೇದಾಂತ ಭಾಷಣವೆಂಬ ಅಮೃತಧಾರೆಯನ್ನು ಶ್ರವಣದ್ವಾರದಿಂದ ಸೇವಿಸುತ್ತಿರುವರು. ಶ್ರವಣವಾದ ಬಳಿಕ ಪರಸ್ಪರೊಳಗೆ ಅದೇ ಚರ್ಚೆಯನ್ನು ಮಾಡುವರು. ಅನಂತರ ಏಕಾಂತದಲ್ಲಿ ಆಸೀನರಾಗಿ ದೃಢಭಾವದಿಂದ ಅದನ್ನೇ ಮನನ ಮಾಡುವರು. ಈ ಪ್ರಕಾರ ಅನುದಿನ ಗುರುಸ್ಥಾನದಲ್ಲಿ ಶ್ರವಣ ಮನನಾದಿಗಳು ನಡೆಯುವುದರಿಂದ ಅವರ ಚಿತ್ತದೊಳಗಿನ ವಿಷಯಾಸಕ್ತಿಯು ಗುರುಕೃಪೆಯಿಂದ ನಿಶ್ಶೇಷವಾಗಿ ಹೋಗುವುದು. ಆಮೇಲೆ ಕ್ವಚಿತ್ತಾಗಿರುವ ಉತ್ತಮಾಧಿಕಾರಿಯು ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತ ಉಳ್ಳವನಾಗಿ ಸುಹಂಭಾವವನ್ನು ಹೊಂದುವಂತವನಾಗುತ್ತಾನೆ. ಅಂಥವನಿಗೆ ಸದ್ಗುರು ಅಂತರಂಗದಲ್ಲಿ ಕರೆದುಕೊಂಡು ಬ್ರಹ್ಮಾತ್ಮೈಕ್ಯ ಬೋಧವನ್ನು ಮಾಡಿಸಿಕೊಡುವಂಥ ಗಹನವಾದ ಮಹಾವಾಕ್ಯವನ್ನು ಉಪದೇಶವನ್ನು. ಅದರಿಂದ ಆತನಿಗೆ ದ್ವೈತ ಅದ್ವೈತ ಎಂಬ ಭಾವಗಳೆರಡೂ ಶೂನ್ಯವಾಗಿ ಎಲ್ಲ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕಭಾವದಲ್ಲಿದ್ದು ಆನಂದವನ್ನು ಅನುಭವಿಸುತ್ತಾನೆ. ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆಯಾಗಿ ಆತನು ಸರ್ವಾಧಿಷ್ಠವಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನವಾದ ಬ್ರಹ್ಮದಲ್ಲಿ ಏಕರೂಪನಾಗಿ ಹೋಗುತ್ತಾನೆ. ಇಂಥ ಮಹತ್ತಾದ ಪದವನ್ನು ಆತನು ಹೊಂದಿದರೂ ನಿತ್ಯದಲ್ಲಿ ಸದ್ಗುರು ಸೇವಾ ಕಾರ್ಯಗಳನ್ನು ಅತೀ ಪ್ರೇಮದಿಂದ ಮಾಡುತ್ತಾ ಎಲ್ಲರ ಕೂಡ ವಿನಯದಿಂದಲೂ ದಯಾಭಾವಯುಕ್ತನಾಗಿಯೂ ವರ್ತಿಸುತ್ತಿರುವನು. ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲಿ ಪ್ರಾಪ್ತರಾಗುವರು. ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧ ಮಾಡುವರು. ದೂರ ದೂರ ಪ್ರಾಂತಗಳಿಂದ ಅನೇಕ ಜನ ಭಕ್ತರು ಬರುವರು ಮತ್ತು ಸಿದ್ಧ ಕೃಪೆಯಿಂದ ತಮ್ಮ ಮನೋರಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗುವರು. ಈ ಸಮಯದಲ್ಲಿ ಸಿದ್ಧ ಸದ್ಗುರು ಸಿದ್ಧಾಶ್ರಮದಲ್ಲೇ ಇರುವಂತೆ ಕಾಣಿಸುತ್ತಿದ್ದರೂ ಆತನು ದೇಶಾಂತರಗಳಲ್ಲಿರುವ ಭಕ್ತ ಜನರಿಗೆ ಕಾಣಿಸಿಕೊಂಡು ಅವರ ಸಂಕಷ್ಟಗಳನ್ನು ಪರಿಹರಿಸುವನು. ಅವರ ತಾಪಗಳನ್ನು ಶಾಂತಪಡಿಸಿ ಅದರಿಂದ ಪೂಜಾದಿಗಳನ್ನು ಕೈಕೊಂಡು ಅವರಿಗೆ ಅಮರಣ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಆ ಕರುಣಾಘನನಾದ ಸದ್ಗುರು ಅವರನ್ನು ಉದ್ಧರಿಸುವನು. ಆ ಸಮಯದಲ್ಲಿ ಸಿದ್ಧಾರೂಢರು ತೋರಿಸಿದಂಥ ಅನೇಕ ಚಮತ್ಕಾರಗಳು ಎಲ್ಲ ಭಕ್ತರಿಗೆ ವಿದಿತವಾಗಿರುತ್ತವೆ. ಅವುಗಳನ್ನೆಲ್ಲ ಈ ಗ್ರಂಥದಲ್ಲಿ ಬರೆಯಬೇಕಾಗಿ ಸದ್ಗುರುರಾಯನ ಆಜ್ಞೆಯಾದ ಮೇರೆಗೆ ಗ್ರಂಥವನ್ನು ಆರಂಭಿಸುತ್ತೇನೆ. ಯಾವಾತನ ಈ ಗ್ರಂಥವನ್ನು ಪಠಿಸುವನು ಆತನ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗುವೆನೆಂದು ಸದ್ಗುರು ಈ ಗ್ರಂಥಕ್ಕೆ ವರದಾನವನ್ನು ಕೊಟ್ಟಿರುತ್ತಾನೆ. ಅನಧಿಕಾರಿ ಮತ್ತು ಅಧಿಕಾರಿ ಈ ಉಭಯತರರಿಗೂ ಆಹ್ಲಾದಕರವಾಗಿರುವ ಈ ಗ್ರಂಥವನ್ನು ಸದ್ಗುರು ತಾನೇ ಬರೆಸುತ್ತಾನೆ. ಮೊದಲಿಗೆ ಶ್ರೀ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆಯನ್ನು ಮುಂದಿನ 12 ಅಧ್ಯಾಯಗಳಲ್ಲಿ ನಿರೂಪಿಸಿ ಆನಂತರ ಉತ್ತರಾರ್ಧವನ್ನು ಆರಂಭಿಸುತ್ತೇವೆ. ಏಕಾಗ್ರ ಚಿತ್ತದಿಂದ ಕೇಳುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ ಪ್ರಥಮಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ. ಸದ್ಗುರು ಸಿದ್ಧ